ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಲಾಗು ನಮ್ಮ ಮನೇಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ತಿಂಡಿ ಮಾಡಿ ನಮ್ಮ ಹಸ್ಗಳ ಹತ್ರ ಬಂದೆ. ಎಲ್ಲ ಹಸ್ಗಳನ್ನು ಬಿಟ್ಕೋಬೇಕು. ಇವಾಗ ನಮ್ಮ ಹಸ್ಗಳನ್ನೆಲ್ಲ ರೋಡ್ ದಾಟಿಸಿ ಹೊಡೆದ್ಬಿಟ್ಟು ಬರಬೇಕು ಫ್ರೆಂಡ್ಸ್ ಮಾಳಕ್ಕೆ. ಮತ್ತು ಮಾಳಕ್ಕೆ ಹೊಡೆದ್ಬಿಟ್ಟು ಬರುವಾಗ ಸ್ವಲ್ಪ ಆಡ್ಮರಿಗೆ ಸೊಪ್ಪು ಬೇಕಿತ್ತು. ಸೊಪ್ಪನ್ನ ಬೆಳಗ್ಗೆ ಒಂದ್ಸತಿ, ರಾತ್ರಿ ಒಂದ್ಸತಿ, ಮಧ್ಯಾಹ್ನ ಒಂದ್ಸತಿ ಕಟ್ತಾನೆ ಇರಬೇಕು. ಇವಕ್ಕೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಒಂದ್ ಶಾಟ್, ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಒಂದ್ ಶಾಟ್, ಸಾಯಂಕಾಲದಿಂದ ರಾತ್ರಿವರೆಗೂ ಇನ್ನೊಂದು ಶಾಟ್. ಮತ್ತೆ ಮನೆಗೆ ಬಂದು ನಮ್ಮ ಒಳ್ಳೆಯನ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಅವನ್ನೇ ನೆಗ್ಸಿ ಕೀಟ್ಲೆ ಮಾಡಿ ಅವನಿಗೆ ಅಂಗಡಿಗೆ ಹೋಗಿ ತಿಂಡಿ ಎಲ್ಲ ತಂದ್ಕೊಟ್ಟು ಬಂದೆ. ಮತ್ತೆ ತೋಟಕ್ಕೆ ಬರಬೇಕು ಅಂತ ಹೇಳ್ತಿದ್ದ. ಮತ್ತೆ ನಮ್ಮ ರಥ ಎತ್ಕೊಂಡು ಮೋಟ್ರು ಎಳೆಯವನು ಬರ್ತಿದ್ದ ಫ್ರೆಂಡ್ಸ್. ಇವತ್ತು ಬಂದವನೇ ಅಂತ ಫೋನ್ ಮಾಡ್ದ. ಮತ್ತು ತೋಟಕ್ಕೆ ಹೋಗಿ ನೋಡಿದ್ರೆ ನಮ್ಮ ತೋಟಕ್ಕೆ ಹೋಗಿರಲಿಲ್ಲ, ಬೇರೆ ತೋಟಕೊಂಡೋಗಿದ್ದ ಫ್ರೆಂಡ್ಸ್ ಅವನು. ಆಮೇಲೆ ನಾನೇ ಹೋಗಿ ಕರ್ಕೊಂಬಂದೆ ಫ್ರೆಂಡ್ಸ್ ನಮ್ಮ ತೋಟಕ್ಕೆ. ತುಂಬ ಲೇಟ್ ಆಗೋಯ್ತು. ನಮ್ಮ ತೋಟಕ್ಕೆ ಬಂದು ಟ್ಯಾಕ್ಟ್ರ್ ನಿಲ್ಲಿಸಿ ಎಲ್ಲ ಚೆಕ್ ಮಾಡ್ದೆ ಫ್ರೆಂಡ್ಸ್. ಮೋಟ್ರ್ ಹೋಗಿದ್ದು ಇಲ್ಲ ಕೇಬಲ್ ವೈರ್ ಹೋಗಿದ್ದ ಅಂತ. ಒಂದು 3 ಪೈಪ್ ಎಳೆದ್ಮೇಲೆ ಹೇಳ್ತೀನಿ ಅಂದ. ಮತ್ತು ಅದೇ ಗೊತ್ತಾಗಿತ್ತು ಫ್ರೆಂಡ್ಸ್, ಕೇಬಲ್ ವೈರ್ ಹೋಗಿತ್ತು. ಒಂದು 3 ಲೆಂತ್ ಕೇಬಲ್ ವೈರು ಬೆಂದೋಗಿತ್ತು ಫ್ರೆಂಡ್ಸ್. ನಾನು ಬಡವ ನೊಂದಿದ್ದೇನೆ. ಮತ್ತು ಮೋಟ್ರನ್ನ ಮೇಲೆ ಕೆತ್ತ. ಆ ಮೋಟ್ರ್ ತನಕ ವೈರ್ ಬೆಂದೋಗಿತ್ತು ಫ್ರೆಂಡ್ಸ್. ಮತ್ತು ಮೋಟ್ರು ಪಂಪು ಎರಡನ್ನೂ ಬೇರೆ ಬೇರೆ ಮಾಡಿ ಅವನು ಮಾತ್ರ ಮೋಟ್ರ್ ಎತ್ಕೊಯ್ತೀನಿ ಅಂದ. ಮೋಟರ್ ಹೋಗಿದ್ರೆ ಮೋಟರ್ ಹಾಕ್ಕೊಡ್ತೀನಿ, ಇಲ್ಲಾಂದರೆ ಕೇಬಲ್ ವೈರ್ ಹಾಕ್ಕೊಡ್ತೀನಿ ಅಂದ್ಬಿಟ್ಟು ಎತ್ಕೋದ. ನಾವು ಹೊತ್ತೇಲಂತೂ ಫ್ರೆಂಡ್ಸ್ ಪೈಪ್ ಬಿಟ್ಟಿರೋದು ಬೋರ್ ಒಳಕ್ಕೆ ಎಲ್ಲನೇ ಎಳ್ದಿಟ್ಬಿಟ್ಟು ನಾಳೆ ಬಂದು ಬಿಟ್ಕೊಡ್ತೀನಿ ಅಂದ್ಬಿಟ್ಟು ಹೋದ. ನಮ್ಮ ಮೋಟ್ರನ್ನ ಅಲ್ಲಿ ಕಟ್ಕೊಂಡು ಹೋಯ್ದ ಅವನೇ ಫ್ರೆಂಡ್ಸ್. ಬಿಸಿಲಿದ್ದಾಗ ಮೋಟ್ರ್ ಬೆಂದರೆ ಬೆಳೆಗಳೆಲ್ಲ ನಾಶ ಆಗೋಯ್ತವೆ. ಇವಾಗ ಮಳೆ ಬಿದ್ದ ಕಾರಣ ಏನೂ ಆಗಲ್ಲ ಫ್ರೆಂಡ್ಸ್. ಮತ್ತು ಒಂದು ಸ್ವಲ್ಪ ಕೇಬಲ್ ವೈರು ಚೆನ್ನಾಗಿತ್ತು. ಮತ್ತು ಈರುಳ್ಳಿನೆಲ್ಲ ನೋಡಿಕೊಂಡು, ಈರುಳ್ಳಿಗೆ ಸ್ವಲ್ಪ ಸೋಗೆಲ್ಲ ಬೆಳ್ಳಗೈತಿತ್ತು. ಅದನ್ನ ನೋಡಿಕೊಂಡು ಮನೆಗೆ ಹೋದೆ ಫ್ರೆಂಡ್ಸ್ ಕೇಬಲ್ ವೈರ್ ಮಡ್ಗೋಕ್ಕೆ. ಮತ್ತು ಇವಾಗ ಹಸುಗಳಿಗೆ ಮೇವು ಕುಯ್ಬೇಕು. ಇವತ್ತು ತಂದಿದ್ದೇನೆ ಫ್ರೆಂಡ್ಸ್, ಲಾಸ್ಟು ಮೇವು ತೀರೋಯ್ತು. ಮತ್ತು ಅದು ಗೋಲ್ ಹೊಡೆದಿದ್ದಲ್ಲ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ವೈಟ್ ಕಾಯ್ತಿತ್ತು. ಇವಾಗ ನಮ್ಮ ಹಸಿ ಕಡ್ಡಿ ಎಲ್ಲ ಬೆಳೆದು ನಿಂತಿದೆ ಫ್ರೆಂಡ್ಸ್. ಅದನ್ನ ನಾಳೆಯಿಂದ ನಾವು ಕುಯ್ಬೇಕು. ನಂತರ ಮೇವೆಲ್ಲ ಕೂದಾಯ್ತು, ಹೊರೆ ಕಟ್ತಾ ಇದೆ ಫ್ರೆಂಡ್ಸ್. ಮತ್ತು ನಾ ಕಟ್ಟಿದ ಹೊರೆ ಚೆನ್ನಾಗಿದೆ ಅಂದ್ಬಿಟ್ಟು ನಾವು ಅಪ್ಪನೇ ಹೊರೆ ಕಟ್ತಾಯಿತ್ತು. ನಮ್ಮಪ್ಪ ಹೇಳಿದ್ರು, ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಮತ್ತೆ ಎಲ್ಲ ಮೇವನ್ನೆಲ್ಲ ನಮ್ಮ ರಥದ ಮೇಲೆ ಎತ್ತು ಮಾಡಿಕೊಂಡು ಮನೆಗೆ ಹೋದೆ ಫ್ರೆಂಡ್ಸ್. ಮನೆಗೆ ಹೋಗಿ ಮೇವೆಲ್ಲ ಹಾಕಿ ಹಸುಗಳಿಗೆ ಫೀಡ್ಸ್ ಕೊಡಬೇಕು. ಒಂದು ಹಸಿಗೆ 2 ಡಬ್ಬ ಫೀಡ್ಸ್ ಹಾಕ್ತೀವಿ ಫ್ರೆಂಡ್ಸ್ ಇದರಲ್ಲಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಅಷ್ಟೇ.